ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇಯರ್ಗೆ ಏನು ನೋಟಿಫಿಕೇಶನ್ ಆಗಿತ್ತು ಅದು ವಾಪಸ್ ತಗೊಂಡಿದ್ರು KPSC ಇಂದ. ಈಗ ಅದರ ಎಜುಕೇಷನ್ ಕ್ವಾಲಿಫಿಕೇಶನ್ ಚೇಂಜ್ ಮಾಡಿದ್ದಾರೆ. PUC 12th ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಇದು ನೋಟಿಫಿಕೇಶನ್ ಆಗುತ್ತೆ, ಏನಾದ್ರು ಸಿಲೆಬಸ್ ಚೇಂಜ್ ಆಗಿದೆ, ಕಂಪ್ಲೀಟ್ ಡೀಟೇಲ್ ತಿಳ್ಕೊಳ್ಳೋಣ. ನೋಡಿ, 2024ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಭೂಮಾಪಕರು ಲ್ಯಾಂಡ್ ಸರ್ವೇಯರ್ಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ, ನಾನು ಹೈದರಾಬಾದ್ ಕರ್ನಾಟಕ, ಓಕೆ, ಗ್ರೂಪ್ C ಲೆವೆಲ್ ಎಕ್ಸಾಮ್ ಅಂತ ಹೇಳಿ. ಓಕೆ, ಆಮೇಲೆ ವಿವಿಧ ಕಾರಣ ನಿಮ್ಗೆ ಗೊತ್ತೇ ಇದೆ. ರಿಸರ್ವೇಷನ್ ಇಂದ ಆಯಿತು, ಆಮೇಲೆ ಪುನಃ ಬೇರೆ ಬೇರೆ ಕಾರಣಗಳು, ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಆಯಿತು. ಎಲ್ಲ ಕಾರಣಗಳಿಂದ ಈ ಒಂದು ನೋಟಿಫಿಕೇಶನ್ ಹಿಂತೆಗೆದುಕೊಂಡಿದ್ರು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಆಗಿರಲಿಲ್ಲ. ಏನಿತ್ತು? ಶೈಕ್ಷಣಿಕ ವಿದ್ಯಾರ್ಹತೆ ಒಂದು BE ಸಿವಿಲ್ ಅಥವಾ BTech ಸಿವಿಲ್, ಇಂಜಿನಿಯರಿಂಗ್ ಸಿವಿಲ್ ಅಲ್ಲಿ ಡಿಪ್ಲೊಮಾ ಮಾಡಿರಬೇಕು, ಅಥವಾ PUC, ಓಕೆ, ಅಥವಾ 12th. ಓಕೆ, ವಿಜ್ಞಾನ ವಿಷಯವನ್ನು ಪಡೆದ ಗಣಿತ ವಿಷಯದಲ್ಲಿ 60ಕ್ಕಿಂತ ಹೆಚ್ಚು ಕಡಿಮೆ ಇಲ್ಲದಂತೆ ಅಂಕಗಳನ್ನು ಉತ್ತೀರ್ಣರಾಗಿರ್ಬೇಕು. 60%ಗಿಂತ ಜಾಸ್ತಿ ಮ್ಯಾಥಮೆಟಿಕ್ಸ್ ಅಲ್ಲಿ ತಗೊಂಡಿರ್ಬೇಕು ಅಂತಿತ್ತು. ಅದು ಬಿಟ್ಟರೆ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ITI ಇನ್ ಸರ್ವೆ ಟ್ರೇಡ್ ನಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಇದು ಕೂಡ ಇತ್ತು, ಇವಾಗ ಅದು ಕೂಡ ಇಲ್ಲ. ಓಕೆ, ಸೊ ಇವಾಗ ಏನಿದೆ, ಈಗ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅವರು ಹೊರಡಿಸಿದ್ದಾರೆ. ನಿಮ್ಗೆ ಗೊತ್ತಿರೋ 15 days ಟೈಮ್ಸ್ ಇರುತ್ತೆ. ಸೊ 30/6/2026 ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಏನಪ್ಪ ಈಗ ಕ್ವಾಲಿಫಿಕೇಶನ್ ಅಂದ್ರೆ, ಬರೀ ಲ್ಯಾಂಡ್ ಸರ್ವೇರ್ ಅಂದ್ರೆ ತುಂಬಾ ಹುದ್ದೆಗಳಿದೆ ಇದರಲ್ಲಿ. ಅದ್ರ ನೆಕ್ಸ್ಟ್ ಪ್ರಮೋಷನ್ ಇವೆಲ್ಲ ಇವೆ. ಫಸ್ಟ್ ಬರೀ ಲ್ಯಾಂಡ್ ಸರ್ವೇಯರು 100% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗಿಂತ ಮಾಡ್ಕೊಳ್ತಕ್ಕಂಥದ್ದು. ಏನ್ ಕೊಟ್ಟಿದ್ದಾರೆ ಇದರಲ್ಲಿ? ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಎನಿ ಡಿಗ್ರಿ, ಓಕೆ, ಎನಿ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಆಯ್ತಾ, ಎನಿ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಅಥವಾ BTech, ಎನಿ BTech ರೆಕಗ್ನೈಸ್ ಯೂನಿವರ್ಸಿಟಿಯಿಂದ, ಓಕೆ, ಅಥವಾ BSc ಇನ್ ಮ್ಯಾಥಮೆಟಿಕ್ಸ್, ಅಂದ್ರೆ BSc ಇಲ್ಲಿ BCom BA ಇಲ್ಲ. ಓಕೆ, ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಫಿಸಿಕ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮ್ಯಾಥಮೆಟಿಕ್ಸ್, BSc ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಸೈನ್ಸ್, ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅಗ್ರಿಕಲ್ಚರ್ ಫ್ರಮ್ ಅನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ, ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಈ ಒಂದು BSc ಈ ಸಬ್ಜೆಕ್ಟ್ಸ್ ಗಳನ್ನ ತಗೊಂಡು ಓದಿರ್ತಕ್ಕಂಥವ್ರು, ಅಥವಾ ಅವರಿಲ್ಲ ಅಂದ್ರೆ ಡಿಪ್ಲೊಮಾ ಇನ್ ಎನಿ ಬ್ರಾಂಚ್. ನೋಡಿ, ಡಿಪ್ಲೊಮಾ ಬದಲು ಸಿವಿಲ್ ಇತ್ತಲ್ಲ, ಎನಿ ಬ್ರಾಂಚ್. ಸೊ ಇಂಥವರು ಅಪ್ಲೈ ಮಾಡಬಹುದು. ಮತ್ತೆ ಇಲ್ಲಿ ಒಂದಷ್ಟು ಟ್ರೈನಿಂಗ್ ಪೀರಿಯಡ್, ಪ್ರೊಬೇಷನ್ ಪೀರಿಯಡ್ ಕೂಡ ಇದೆ, ಟ್ರೈನಿಂಗ್ ಪೀರಿಯಡ್ ಕೂಡ ಇದೆ. ಇಲ್ಲಿ ಪ್ರೊಬೇಷನಲ್ ಪೀರಿಯಡ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ 6 months and pass the final exam with an aggregate marks of 35% in theory and 40% marks in practical exam conducted by the institute. ಓಕೆ, ನಿಮ್ಗೇನು ಟ್ರೈನಿಂಗ್ ಕೊಡಿಸ್ತಾರಲ್ಲ ಸರ್ವೆ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇಂದ ಸೆಲೆಕ್ಟ್ ಆದಮೇಲೆ, ಅದರಲ್ಲಿ 6 months ನಂತರ ನಿಮಗೆ ಥಿಯರಿ ಕ್ಲಾಸ್ ಇರುತ್ತೆ, 35% ಮಾರ್ಕ್ಸ್ ತಗೋಬೇಕು, 40% ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ತಗೋಬೇಕು. ಇಂಥವ್ರು ತಗೊಂಡವ್ರನ್ನ ಈ ಎಕ್ಸಾಮ್ ಪಾಸ್ ಆಗಿದ್ಮೇಲೆ, ಈ ಒಂದು ಟ್ರೈನಿಂಗ್ ಅಲ್ಲಿ ಇಂಥವ್ರು ತಗೊಂಡಾದ್ಮೇಲೆ ಅವ್ರನ್ನ ಪ್ರೊಬೇಷನರಿ ಪೀರಿಯಡ್ ಇಂದ ಕಂಪ್ಲೀಟ್ ಆಗಿ ಡೈರೆಕ್ಟ್ ನೀವು ರಿಕ್ರೂಟ್ಮೆಂಟ್ ಕ್ಯಾಂಡಿಡೇಟ್ ಅಂತ ಬರುತ್ತೆ. ಅದರ್ವೈಸ್ ನೀವು ಪ್ರೊಬೇಷನರಿ ಪೀರಿಯಡ್ 6 months ಅಲ್ಲಿ ಇದನ್ನು ನೀವು ಈ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ 35% ಥಿಯರಿ ಅಂಡ್ 40% ಪ್ರಾಕ್ಟಿಕಲ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ತಗೊಳ್ಳಲ್ಲ, ಫೈನಲ್ ಇದಕ್ಕೆ ಸೆಲೆಕ್ಷನ್ಸ್ಗೆ ಇರಲ್ಲ. ಬಟ್ ಇಲ್ಲಿ ತನಕ ಬರಬೇಕು ಅಂದ್ರೆ ಈ ಒಂದು ಎಕ್ಸಾಮ್ ಕರೆದಾಗ ಅಪ್ಲೈ ಮಾಡಿ ಎಕ್ಸಾಮ್ ಪಾಸ್ ಆಗಿರ್ಬೇಕಾಗತ್ತೆ. ಸೊ ಎಕ್ಸಾಮ್ ಏನ್ ಹೆಂಗಿರುತ್ತೆ ಹಂಗಾದ್ರೆ ಸರ್ ಸ್ನೇಹಿತರೆ, ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಸರ್, ಬರೀ ಲ್ಯಾಂಡ್ ಸರ್ವೇರ್ ಒಂದೇ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡಲ್ಲ. ಇದ್ರ ಮೇಲ್ಗಡೆ ಪೋಸ್ಟ್ ಇದೆ, ಸರ್ವೆ ಸೂಪರ್ವೈಸರ್ ಅಂತ ಹೇಳಿದೆ, ಸೂಪರ್ವೈಸರ್ ಸರ್ವೆ ಅಂತ. ಇದಕ್ಕಿಂತ ಹೈಯೆಸ್ಟ್ ಪೋಸ್ಟ್. ಅದನ್ನ ಲ್ಯಾಂಡ್ ಸರ್ವೇರ್ ಇಂದ 90% ಪ್ರಮೋಷನ್, 10% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಬೇಕಾಗಿಲ್ಲ, ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇದ್ರ ನೆಕ್ಸ್ಟ್ ಪ್ರಮೋಷನ್ ಏನು? ಸರ್ವೆ ಸೂಪರ್ವೈಸರ್. 10% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ನಿಮ್ ನೋಟಿಫಿಕೇಶನ್ ಆದಾಗ ಇದನ್ನು ಕೂಡ 10% ಆಫ್ ದ ಜಾಬ್ ವೇಕೆನ್ಸೀಸ್ ನಿಮಗೆ ಬರಬಹುದು. ಇದು ಅಷ್ಟೇ, ಮಸ್ಟ್ ಪೊಸೆಸ್ ಎನಿ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ BTech ಅಥವಾ BSc, ಸೇಮ್ ಸಿಲೆಬಸ್, ಸೇಮ್ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್. 12th ಇಲ್ಲ, ITI ಇಲ್ಲ. ಓಕೆ, ಅದೇ ರೀತಿ ಇದು ನೆಕ್ಸ್ಟ್ ಪ್ರಮೋಷನ್ ಏನು? ಸೂಪರಿಂಟೆಂಡೆಂಟ್ ಎಕ್ಸಿಕ್ಯೂಟಿವ್ ಅಂತ. ಇದನ್ನು ಅಷ್ಟೇ 10% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. 90% ಈ ಹಿಂದೆ ಸರ್ವೆ ಸೂಪರ್ವೈಸರ್ ಇಂದ ಪ್ರಮೋಷನ್ ಕೊಡ್ತಾರೆ. ಇನ್ 10% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಇದು ಕೂಡ ನಿಮಗೆ ರಿಕ್ರೂಟ್ಮೆಂಟ್ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ಸರ್ವೆ ಎಕ್ಸಿಕ್ಯೂಟಿವ್ ಅಂತ, ಇದು 50% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ನೋಡಿದ್ರಾ, ಇವೆಲ್ಲ ಕೂಡ ನಿಮಗೆ ಜಾಬ್ ವೇಕೆನ್ಸೀಸ್ಗಳು ಬರುತ್ತೆ ಸ್ನೇಹಿತರೆ. ಹೊಸ ನೋಟಿಫಿಕೇಶನ್ಸ್ ಬರುತ್ತೆ.
ನೋಡಿ, ಈ ಯಾರ್ ನೋಟಿಫಿಕೇಶನ್ ಇನ್ನು ಹೊರಡಿಸ್ಬೋದು? ಈಗ ಕೆ ಇ ಎ ಇದೆ, KPSC ಇದೆ, ಎಲ್ಲ KEA ಮಾಡ್ತಾ ಇದೆ. ಈಗ ಎ ಏನಿತ್ತು KPSC ಇಂದ KEA ಕೊಟ್ಟಿದ್ರು ಅಲ್ವಾ, KPSC ಇಂದ KEA ಕೊಟ್ಟಿದ್ರು. ಲ್ಯಾಂಡ್ ಸರ್ವೇರ್ ಇನ್ನೂ ಯಾರು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಆಕ್ಚುಲಿ ಇದನ್ನು ಹೇಳಬೇಕು ಅಂತಂದ್ರೆ ಲಾಸ್ಟ್ ಏನೋ ಒಂದು 8 years ಬ್ಯಾಕ್ ಏನೋ ನಡೆದಾಗ, ಓಕೆ, 2016, 15, 17 ಅಲ್ಲಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಅವಾಗ KEA ಕಂಡಕ್ಟ್ ಮಾಡಿತ್ತು. ಈ ಸಲ KPSC ಕೊಟ್ಟಿದ್ರು, ಗೊತ್ತಿಲ್ಲ, ಇನ್ನೂ ಇದ್ರ ಬಗ್ಗೆ ಡಿಸೈಡ್ ಆಗಿಲ್ಲ. ಮೋಸ್ಟ್ ಪ್ರಾಬ್ಲಿ KPSCಗೆ ಕೊಡಬಹುದು, ಯಾಕಂದ್ರೆ ಯಾವುದೇ ಕರ್ನಾಟಕ ರಾಜ್ಯ ಪತ್ರ ಆಗಲಿ, ಬೇರೆ ಯಾವುದೇ ಡಾಕ್ಯುಮೆಂಟ್ ಆಗಲಿ, ಸಿಲೆಬಸ್ ಬಗ್ಗೆ ಮತ್ತೆ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಇನ್ನೂ ಡಿಸಿಷನ್ ಕೊಟ್ಟಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ KPSCನೇ ಮಾಡ್ಬೋದು. KPSCನೇ ಮಾಡಲಿ, KEAನೇ ಮಾಡಲಿ, ಎಕ್ಸಾಮ್ ಏನಿರುತ್ತೆ, ಲಾಸ್ಟ್ ನಿಮಗೆ ಏನು ನೋಟಿಫಿಕೇಶನ್ ಆಗಿತ್ತು, ಪೇಪರ್ 1 ಪತ್ರಿಕೆ 1 GK ಇರುತ್ತೆ, ಪತ್ರಿಕೆ 2 ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇತ್ತು. ಈ ನಿರ್ದಿಷ್ಟ ಪತ್ರಿಕೆ ಮ್ಯಾಥಮೆಟಿಕ್ಸ್ 70% ಸಿಲೆಬಸ್ ಇತ್ತು. ಅಲ್ಲಿ ಅರ್ಥಮೆಟಿಕ್ ಇದೆ, ಆಲ್ಜಿಬ್ರಾ ಇದೆ, ಅರ್ಥಮೆಟಿಕಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ, ತುಂಬ ದೊಡ್ಡ ಸಿಲೆಬಸ್ ಇದೆ, 70% ಅದು. ಇನ್ನು 30% ಸಿಲೆಬಸ್ ನಿಮಗೆ 20% ಫಿಸಿಕ್ಸ್ಗೆ, 10% ಜಿಯೋಗ್ರಫಿಗೆ ಇತ್ತು. ಓಕೆ, ಇದು ಪೇಪರ್ 2 ಸಿಲೆಬಸ್ಸು. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಮ್ಯಾಥಮೆಟಿಕ್ಸ್ ಬೇಸ್ಡ್ ಇರೋದ್ರಿಂದ ಸೇಮ್ ಸಿಲೆಬಸ್ ಇರುತ್ತೆ ಅನ್ಕೋತೀನಿ. ಚೇಂಜ್ ಆದ್ರೆ 5% ಮ್ಯಾಕ್ಸಿಮಮ್, ಅಂದರೆ 2 to 5% ನಾವು ಪ್ರಿಡಿಕ್ಟ್ ಮಾಡ್ಬೋದು, ಚೇಂಜ್ ಆದರೆ ಆಗಬಹುದು ಅಂತ. ಅದರ್ವೈಸ್ ಮೋಸ್ಟ್ ಆಫ್ ದ ಇದೇ ಇರುತ್ತೆ. KPSCನೇ ಮಾಡ್ಬೋದು, ಅಥವಾ ಕೊನೆ ಮೂಮೆಂಟಲ್ಲಿ ಎಲ್ಲ KEಗೆ ಕೊಡ್ತಾ ಇರೋದ್ರಿಂದ KEಗೆ ಕೊಡುವಂಥ ಚಾನ್ಸ್ ಇರುತ್ತೆ. KE ಕೊಟ್ಟರು ಸೇಮ್ ಸಿಲೆಬಸ್. ಈಗ AO ಕೃಷಿ ಅಧಿಕಾರಿಗಳದ್ದು KE ಕೊಟ್ಟರು, ಸಿಲೆಬಸ್ ಏನಿದ್ರು ಸೇಮ್ ಇತ್ತು. KPSC ಏನಾಗಿತ್ತು ಅದೇ ಇತ್ತು. ಹಂಗಾಗಿ ಈಗ ಓದಿರ್ತಾರೆ ತುಂಬಾ ಜನ, ಹಂಗಾಗಿ ಸಿಲೆಬಸ್ ಚೇಂಜ್ ಮಾಡಕ್ ಹೋಗಲ್ಲ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ನಮ್ಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ. ಆದ್ರೂ ಕೂಡ ತುಂಬಾ ದೊಡ್ಡ ಸಿಲೆಬಸ್ ಏನು ಚೇಂಜ್ ಆಗಲ್ಲ. GK ಆಸ್ ಯೂಶುವಲ್, ಪೇಪರ್ 1 ಏನೋ ಇರುತ್ತೆ ಅದೇ ಇರುತ್ತೆ. ಪೇಪರ್ 2 ನಿಮಗೆ ನೋಡ್ಬೇಕೇನು ಮಾಡ್ತಾರೆ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಹೆಚ್ಚು ಕಮ್ಮಿ ಇದೇ ಸಿಲೆಬಸ್ ಇರ್ತಾರೆ. ಸೊ ಇದನ್ನು ನಾನು ಇದು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಎನಿ ಟೈಮ್ ನಿಮಗೆ ರೀನೋಟಿಫಿಕೇಶನ್ ಆಗ್ಬೋದು ಲ್ಯಾಂಡ್ ಸರ್ವೇಯರ್ದು, ವಿತ್ ಇನ್ನೂ ಜಾಬ್ ಏನೋ ವೇಕೆನ್ಸೀಸ್ ಜಾಸ್ತಿ ಮಾಡಿಕೊಂಡು ಮತ್ತೆ ಇನ್ನೂ ಒಂದಷ್ಟು ಅಡಿಷನಲ್ಲಿ ಬೇರೆ ಬೇರೆ ಪೋಸ್ಟ್ಗಳನ್ನು ಲ್ಯಾಂಡ್ ಸರ್ವೇಯರ್ ಜೊತೆ ಕೊಡ್ಬೋದು. ಹಾಗಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಸಿಲೆಬಸ್ ಏನಿದೆ ಮೋರ್ ಆರ್ ಲೆಸ್ ಇದಿರುತ್ತೆ. ಪೇಪರ್ 1 ಅಂತೂ ಏನೇ ಆದರೂ GK ಅದು ಓದಲೇಬೇಕಾಗತ್ತೆ. ಓಕೆ, ಸೇಮ್ ಸಿಲೆಬಸ್ಸು. ಓಕೆ, KE ಆಗಲಿ KPSC ಆಗಲಿ. ಪೇಪರ್ 2ಲಿ ನಿಮಗೆ ಅಟ್ಲೀಸ್ಟ್ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ನಿಮಗೆ ಕ್ವಾಲಿಫಿಕೇಶನ್ ಕೇಳಿದ್ದಾನೆ. ಫಿಸಿಕ್ಸ್ ಇರಲೇಬೇಕು, ಮ್ಯಾಥಮೆಟಿಕ್ಸ್ ಇರಲೇಬೇಕು, ಕಂಪ್ಯೂಟರ್ ಸೈನ್ಸ್ ಅವರು ಇದ್ದಾರೆ, ಸಿವಿಲ್ ಇದ್ದಾರೆ, ಮತ್ತೆ ಎಲೆಕ್ಟ್ರಾನಿಕ್ಸ್ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಹಾಗಾಗಿ ಈ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಇರುತ್ತೆ 20%. ನಾವು ಆಲ್ರೆಡಿ ಇದಕ್ಕೆ ಫ್ರೀ ಕ್ಲಾಸಸ್ ನಾವು ಮಾಡಿದ್ದೀವಿ ಆಲ್ರೆಡಿ ಸ್ನೇಹಿತರೆ. ಲ್ಯಾಂಡ್ ಸರ್ವೆ ಅಂತ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಫಿಸಿಕ್ಸ್ ಜಿಯೋಗ್ರಫಿನ ನಾವು ಮಾಡಿದ್ದೀವಿ. ಮತ್ತೆ ಅದ್ರ PDF ಬೇಕು ಅಂದ್ರೆ ತಗೋಬೋದು, 176+ ಟ್ಯಾಕ್ಸ್ ಆಗುತ್ತೆ. ಓಕೆ, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಕಂಪ್ಲೀಟ್ ಆಸ್ ಪರ್ ಸಿಲೆಬಸ್ ನಾವು ಮಾಡಿದ್ದೀವಿ. ಓಕೆ, ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಥವಾ ನಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅಲ್ಲಿಗೆ ನೀವು ಮೆಸೇಜ್ ಮಾಡಬೇಕಷ್ಟೇ. ವಾಟ್ಸಪ್ ಮಾಡಿದ್ರೆ ಅಲ್ಲಿಂದ ಮುಖಾಂತರ ಕೂಡ ನಿಮ್ಮ ಇಮೇಲ್ ID ಕೊಟ್ಟರೆ ನಾವು ನಿಮಗೆ ಈ ಒಂದು PDF ಕಳಿಸ್ಕೊಡ್ತೀವಿ. ಇದು ಮ್ಯಾಥಮೆಟಿಕ್ಸ್ ಇನ್ನು ತುಂಬ ದೊಡ್ಡದಿದೆ, ಬೇಕಾದ್ರೆ ತೋರಿಸ್ತೀನಿ. ಐ ವಿಲ್ ಶೋ ಯು ಮ್ಯಾಥಮೆಟಿಕ್ಸ್ ಏನಿದೆ ಅಂತ ಸಿಲೆಬಸ್ ನಿಮಗೆ. ಮ್ಯಾಥಮೆಟಿಕ್ಸ್ ಇದೆ ನೋಡಿ, ಇಲ್ಲಿ 70% ನೋಡಿ, ಇಲ್ಲಿ ಅರ್ಥಮೆಟಿಕ್ ಇದೆ, ಇಲ್ಲಿ ಸ್ಕ್ವೇರ್ಸ್ ಅಂಡ್ ಇದೆ, ಸೆಟ್ ಥಿಯರಿ ಇದೆ, ಸೀಕ್ವೆನ್ಸ್ ಇದೆ, ಮ್ಯಾಟ್ರಿಸಿಸ್ ಇದೆ, ಸ್ಟ್ಯಾಟಿಕ್ಸ್ ಇದೆ, ಪರ್ಮಿಟೇಷನ್ ಕಾಂಬಿನೇಷನ್ ಇದೆ, ಆಲ್ಜಿಬ್ರಾ ಇದೆ. ಓಕೆ, ಆಲ್ಜಿಬ್ರಾ ಆದಮೇಲೆ ನಿಮಗೆ ಜಾಮೆಟ್ರಿ ಇದೆ. ಸೊ ಈ ಥರ 3-4 ಇದರಲ್ಲಿ ನಿಮಗೆ ಬರುತ್ತೆ. ಟ್ರಯಾಂಗಲ್ಸ್ ಬಗ್ಗೆ ಆಗಿರ್ಬೋದು, ಓಕೆ, ಕ್ವಾಡ್ರಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು, ಥಿಯರಿ ಆಫ್ ಪ್ಯಾರಲೋಗ್ರಾಮ್ ಆಗಿರ್ಬೋದು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಸರ್ಕಲ್ಸ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಇದೆ ಸ್ನೇಹಿತರೆ. ಹಂಗಾಗಿ ನಾವು ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ಹೋಗಿಲ್ಲ, ನೋಡೋಣ ಈ ಒಂದ್ಸಲ ನೋಟಿಫಿಕೇಶನ್ ಆಗಲಿ, ಏನಾದ್ರು ಒಂಚೂರು ಚೇಂಜ್ ಇದ್ದರೆ ಅದನ್ನು ಕೂಡ ಮಾಡ್ಕೋಣ. ಬಟ್ ಫಿಸಿಕ್ಸ್ ಮತ್ತು ನಿಮಗೆ ಜಿಯೋಗ್ರಫಿ ಏನು ಸಿಲೆಬಸ್ ಇದೆ ಅದು ಕಂಪ್ಲೀಟ್ ನಾವು ಕವರ್ ಮಾಡಿದ್ದೀವಿ ಆಸ್ ಪರ್ ಸಿಲೆಬಸ್. ವಿತ್ MCQs ಇರುತ್ತೆ ಇದರಲ್ಲಿ, ಚಾಪ್ಟರ್ ವೈಸ್ MCQs, ಥಿಯರಿ ಪ್ಲಸ್ MCQs ಇರುತ್ತೆ ಸ್ನೇಹಿತರೆ. ಬೇಕು ಅಂದ್ರೆ ತಗೋಬೋದು. ಓಕೆ, ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಪರ್ಚೇಸ್ ಮಾಡೋಕ್ಕೆ ಆ ಲಿಂಕ್ ನಿಮ್ಗೆ ವರ್ಕ್ ಆಗಲ್ಲ ಅಂದರೆ ನಾನು ಕೊಟ್ಟಿರೋ ಮೊಬೈಲ್ ನಂಬರ್ಗೆ, ಅಥವಾ ನಮ್ಮ ಇಮೇಲ್ ID ಏನಿದೆ, ಇಮೇಲ್ IDಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ, bankingforum1@gmail.com ಅಂತ. ಅಲ್ಲಿಗೂ ಮಾಡಿದ್ರೆ ನಾವು ನಿಮಗೆ ಆಲ್ಟರ್ನೇಟಿವ್ ಲಿಂಕ್ ಕಳಿಸ್ಕೊಡ್ತೀವಿ, ಅದರಿಂದ ನಿಮ್ಗೆ ಪೇಮೆಂಟ್ ಮಾಡಿ ತೊಗೋಬೋದು. ಸೊ ಇದು ನಿಮಗೆ ಮಾಡೋ ಉದ್ದೇಶ ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಸೊ ಓದಕ್ಕೆ ಸ್ಟಾರ್ಟ್ ಮಾಡಿ, ಎನಿ ಟೈಮ್ ಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ಸ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.